ನಮಸ್ತೆ. ದರ್ಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಷಯ ಸೌಜನ್ಯ ಪ್ರಕರಣ ಆಗಿ ಸುಮಾರು ವರ್ಷಗಳಿಂದ ಎಷ್ಟೋ ಜನ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಮುಗೀತಾ ಇದೆ ಅನ್ನೋ ಮಟ್ಟಿಗೆ ಇನ್ನೊಂದು ಏನೋ ಒಂದು ವಿಚಾರಕ್ಕೆ ಬಗ್ಗೆ ಗೊತ್ತಾಗ್ತಾ ಇದೆ. ಇನ್ನೇನು ಮುಗೀತು ಇನ್ನೊಂದು ಬರುತ್ತೆ. ಇತ್ತೀಚೆಗೆ ಏನೇನು ನಡೀತು, ಯಾರ್ಯಾರು ಯಾವ್ಯಾವ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. 3ನೇ ತಾರೀಕು ಒಬ್ಬ ವ್ಯಕ್ತಿ ನಾನು 100ಕ್ಕಿಂತ ಹೆಚ್ಚು ಹೆಣಗಳನ್ನು ಹೂತಾಕಿದ್ದೀನಿ ಅಂತ ನನ್ನ ಕೈಯಿಂದ ಒತ್ತಾಯಪೂರ್ವಕವಾಗಿ ಈ ಕೆಲಸವನ್ನು ಮಾಡಿಸಿದ್ರು ಅಂತ ಹೇಳಿ ಕಂಪ್ಲೇಂಟನ್ನು ಕೊಡ್ತಾನೆ. ಅದು ಮಾರನೇ ದಿನ FIR ಆಗುತ್ತೆ. ಆ ದೂರುದಾರನನ್ನು ಅವರ ಪರವಾದಂಥ ಲಾಯರ್ಸ್ ಕರ್ಕೊಂಬರ್ತಾರೆ. ಸಂಪೂರ್ಣವಾಗಿ ಮುಸುಕಿನಲ್ಲಿ ಆತ ಬರ್ತಾನೆ. ಸಮೀರ್ MD ಯೂಟ್ಯೂಬರ್, ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ ಅಂತ ಹೇಳಿ ವಿಡಿಯೋನ ಮಾಡ್ತಾರೆ. ಆ ವಿಡಿಯೋನಲ್ಲಿ ಸಾಕ್ಷಿ ತಾನೇ ಬೇಕಾಗಿತ್ತು, ಸಾಕ್ಷಿ ಬಂದಿದೆ, ನ್ಯಾಯ ಕೊಡಿಸಿ ಅಂತ ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ, ಈಗ ನ್ಯಾಯ ಇಸ್ಕೊಡಿ. ಸಾಕ್ಷಿನೇ ಇಲ್ಲ, ಮುಂದೆ ನಾವು ಏನಪ್ಪ ಮಾಡೋದು ಅಂತ ನಾವು ಚಿಂತೆ ಮಾಡ್ತಾ ಇದ್ರಿ ಅಂತ ಹೇಳ್ತಾರೆ. ಆಗ ಈ ವ್ಯಕ್ತಿ ಎಲ್ಲಿಂದನೋ ಬಂದ ದೂರುದಾರ ಅಂತ, ಆತ ಏನು ಕೆಲಸ ಮಾಡ್ತಾ ಇದ್ದ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದ ಅಂತ ಸಮೀರ್ ಅವರು ಹೇಳ್ತಾರೆ. ಆ ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ. ಇನ್ನೇನು ಮುಗೀತು, ನಾವು ಮುಂದೆ ಏನೂ ಮಾಡಕ್ಕಾಗಲ್ಲ ಅಂತ ಬೇಜಾರಲ್ಲಿ ಇರ್ಬೇಕಾದ್ರ ಈ ವ್ಯಕ್ತಿ ಇಷ್ಟು ದಿನ ಅದೆಲ್ಲಿದ್ನೋ ಗೊತ್ತಿಲ್ಲ, ಆದ್ರೆ ಈಗ ಮುಂದೆ ಬಂದಿದ್ದಾನೆ. ಅಂಡ್ ಈ ವ್ಯಕ್ತಿ ಧರ್ಮಸ್ಥಳದಲ್ಲಿ 23 ವರ್ಷಗಳ ಕಾಲ ಕೆಲಸ ಮಾಡಿದಾನೆ. ಅಂಡ್ ಅದು ಯಾವ ತರ ಕೆಲಸ ಗೊತ್ತಾ? ದಣಿಗಳು ಮಾಡಿ ಅಥವಾ ಮಾಡಿ ಬಿಸಾಡಿರುವಂತಹ ಹೆಣಗಳನ್ನ ಯಾರಿಗೂ ಗೊತ್ತಾಗ್ದಿರೋ ರೀತಿ ಎತ್ಕೊಂಡು ಹೋಗಿ ಎಲ್ಲೋ ದೂರದಲ್ಲಿ ಯಾವ್ದೋ ಕಾಡಲ್ಲಿ ಮಣ್ಣು ಮಾಡ್ಬಿಟ್ಟು ಬರೋದು, ಇದು ಈ ವ್ಯಕ್ತಿಯ ಕೆಲಸ. ಒಂದ್ ಅಂದಾಜು ಪ್ರಕಾರ ಈ ವ್ಯಕ್ತಿ ತನ್ನ 20 years ಆಫ್ ಸರ್ವಿಸ್ ಅಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ಹೆಣಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದಾನೆ. ಅಂಡ್ ಆ ಹೆಣಗಳನ್ನ ಎಲ್ಲೆಲ್ಲಿ ಮಣ್ಣು ಮಾಡಿದಾನೆ ಅನ್ನುವಂತಹ ವಿಷಯ ಇವನೊಬ್ನಿಗೆ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ. ಅಂಡ್ ನೌ ಹಿ ಇಸ್ ರೆಡಿ ಟು ಟೇಕ್ ಔಟ್ ಆಲ್ ದೋಸ್ ಬಾಡೀಸ್, ಬಿಕಾಸ್ ಈಗ ಇದನ್ಗೆ ಪಾಪ ಪ್ರಜ್ಞೆ ಅನ್ನೋದು ಬಂದಿದೆ. ಅಂಡ್ ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. ದೂರುದಾರ ಪರವಾದ ವಕೀಲರಾದ KV ಧನಂಜಯ್ ಅವರು ಸುಪ್ರೀಂ ಕೋರ್ಟಿನ ಹಿರಿಯ ವಕೀಲರು. ಅವರೇ ಹೇಳ್ತಾ ಇದ್ದಾರೆ, ಅವನಿಗೆ ಸಣ್ಕೆ ಗುದ್ಲಿ ಕೊಟ್ಟು ಬಿಡಿ, ಅವನ ಹೇಳಿಕೆ ಸುಳ್ಳಿರ್ಬಹುದು, ಕೊಡಿ ಆತನಿಗೆ ಹಾರೆ ಬಿಕಾಸಿ ಕೊಡಿ, ಕರ್ಕೊಂಡು ಹೋಗಿ ಜಾಗಕ್ಕೆ. ಕಾನೂನು ಬಗ್ಗೆ ನನಗೂ ಗೊತ್ತಿದೆ. ಇವ್ರು ಏನ್ ಹೇಳ್ತಿದ್ದಾರೆ, ತನಿಖಾಧಿಕಾರಿಗೆ ವಿವೇಚನೆ ಇದೆ ಅಂತ. ಯಾವ ವಿವೇಚನೆ ಅದು? ಯಾರು ನೀವು ಒಬ್ಬ ಡಾಕ್ಟರ್ ಆಗಿದ್ದೀರಿ, ನಿಮ್ ಬಳಿ ಯಾರೋ ಒಬ್ಬ ಬರ್ತಾನೆ, ಸ್ವಾಮಿ ಗನ್ ಶಾಟ್ ವುಂಡ್ ಆಗಿದೆ ಅಂತ, ನಿಮ್ಗೆ ವಿವೇಚನೆ ಇದೆಯಾ 3 ಅವರ್ ಆದ್ಮೇಲೆ ತೆಗಿದ್ದೀನಿ ಅಂತ ಹೇಳೋದಿಕ್ಕೆ? ಧರ್ಮಸ್ಥಳ ಏನು ಬೆಂಗಳೂರಷ್ಟು 1500 ಸ್ಕ್ವೇರ್ ಕಿಲೋಮೀಟರ್ ಇದೆ, ಸಣ್ಣ ಪ್ರಾಂತ್ಯ. ದೇವಸ್ಥಾನದ ಜಾಗವನ್ನ ಬಿಟ್ರೆ ಹೊರಗಿನೋದೆಲ್ಲ ಸಣ್ಣ ಪ್ರಾಂತ್ಯ. ಅಲ್ಲಿ ಊತ ಹಾಕಿದ್ದೀನಿ ಅಂತ ಈತ ಹೇಳಿದಾನೆ. 15 ದಿನಗಳಾಯ್ತು. ಆರೋಪಿಗಳು, ಒಂದು ವೇಳೆ ಆತ ಹೇಳ್ತಿರೋದ್ರಲ್ಲಿ ಸತ್ಯ ಇದ್ರೆ, ಆರೋಪಿಗಳು ಪ್ರತಿದಿನ ಪ್ರಯತ್ನ ಮಾಡ್ಲಿಕ್ಕೆ ಆಗೋದಿಲ್ವಾ ಎಲ್ಲೆಲ್ಲ ಹಾಕಿರ್ತಾನೆ ಅಲ್ಲಿಂದ ಹೊರಗೆ ತೆಗಿಯೋದಿಕ್ಕೆ? ಅಂಡ್ ನೀವು ಆತನ ಮೇಲೆ ಸುಳ್ಳು ದೂರನ್ನ ಕೊಟ್ಟಿದ್ದಾನೆ ಅಂತ ನಾಳೆ ಆಕ್ಚುಲಿ ಪ್ರಕರಣ ದಾಖಲು ಮಾಡೋದಾದ್ರೆ ಏನ್ ಹೇಳ್ತಾನೆ ಆತ? ಎಷ್ಟು ದಿನ ಕೊಟ್ರಿ ನೀವು ಎಕ್ಸುಮೇಷನ್ ಮಾಡೋದ್ರ ಮುನ್ನ? ಎಲ್ಲ ಎತ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ರಿ ಅಂತ ಹೇಳೋದಿಲ್ವಾ? ಪೊಲೀಸವ್ರು ಮಾಡ್ತಾ ಇರೋವಂಥದ್ದೇನು ಇದು? ಹೊರಗಡೆ ಓಪನ್ ಮಾಡಿ ಮೊದಲು ಅದನ್ನ ಅವನು ಏನು ಹೂ ತಿಟ್ಟಿದ್ದಾನೆ ನೋಡ್ಲಿ. ಬಂಗಾರ ಹೂತಿಟ್ಟಿದ್ದಾನ, ಚಿನ್ನ ಹೂತಿಟ್ಟಿದ್ದಾನ, ಶವನ? ಯಾರ ಶವ? ನಾಯಿ ಶವನ? ಬೆಕ್ಕಿಂದ? ಅದನ್ನು ಅಥವಾ ಏನು ಇಲ್ವೇ ಇಲ್ಲ, ಅದನ್ನ ಓಪನ್ ಮಾಡಬೇಕಲ್ವಾ? ಇದರಿಂದ ಒಂದು ಬಹಳ ಸ್ಪಷ್ಟ ಆಗ್ತಾ ಇದೆ, ಪೊಲೀಸರಿಗೆ ಬಹಳ ಸ್ಪಷ್ಟತೆ ಇದೆ. ಆ ಭೀಮ ಹೇಳಿದ್ದು ಅಕ್ಷರಶಃ ನಿಜ. ಆ ಭೀಮ 100 ಶವಗಳನ್ನು ಹೂತಿದ್ದು ನಿಜ.
ಹೀಗಾಗಿ ಇದನ್ನು ಪ್ರೊಸೆಸ್ಸನ್ನು ಡಿಲೇ ಮಾಡೋದ್ರ ಸಲುವಾಗಿ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ವಿಡಿಯೋ ಮುಖಾಂತರ ಬರಬೇಕಂದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ಇದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ದಯವಿಟ್ಟು ಮರಿಬೇಡಿ.